ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂಥ, ಟೇಸ್ಟಿಯಾಗಿರುವಂಥ, ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ಮೃದುವಾದ ಅಕ್ಕಿ ರೊಟ್ಟಿಯನ್ನು ಮಾಡಿ ತಿಂದರೆ ತಿನ್ನುತ್ತಲೇ ಇರ್ತೀರ. ಅಷ್ಟು ಟೇಸ್ಟಿಯಾಗಿರುವಂಥ, ಈಸಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಮೊದಲನೇದಾಗಿ ಇಲ್ಲಿ ಒಂದು ಕ್ಯಾರೆಟು, ಹಾಗೆ ಸ್ವಲ್ಪ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ತಗೊಳ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಇಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿನ ನಾವು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ, ಅಥವಾ ನೀವು ಚಚ್ಚಿ ಕೂಡ ತಗೊಳ್ಬೋದು. ಓಕೆ, ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಈ ಬೌಲಿನ ಬಗ್ಗೆ ಒಂದಿಬ್ಬರು ಮೂರು ಜನ ಕಾಮೆಂಟ್ ಮಾಡಿದ್ರಿ. ಸೊ ಇದು ಪ್ಲಾಸ್ಟಿಕ್ ಬೌಲ್ ಅಲ್ಲ, ಇದು ಪಿಂಗಾಣಿ ಬೌಲು. ಓಕೆ, ಸೊ ನಾನು ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಖಂಡಿತವಾಗ್ಲೂ ನಾನು ಯಾವುದನ್ನು ಕೂಡ ಉಪಯೋಗಿಸ್ತಾ ಇಲ್ಲ. ಈಗ ಬಳಸಿರುವಂತಹ ಒಂದು ಬೌಲು ಏನು ನೀವು ನೋಡ್ತಿದ್ದೀರಲ್ವಾ, ಇದು ಪಿಂಗಾಣಿ ಬೌಲು. ಓಕೆ, ಸೊ ಕರೆಕ್ಟಾಗಿ ವಿಡಿಯೋನ ನೋಡಿ ನಂತರ ಮೆಸೇಜ್ನ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸುಮ್ಮನೆ ತಪ್ಪಾಗಿ ನೀವು ಕಾಮೆಂಟ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ನಂತರ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಇಲ್ಲಿ ಒಂದು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಹಾಗೆ ನಾನು ತುರಿದಿರುವಂತಹ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ಪೇಸ್ಟ್ ಮಾಡಿ ಹಾಕ್ತೀವಿ ಅಂದರೂ ಖಂಡಿತ ಪೇಸ್ಟ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ. ಹಾಗೆ ಬೇಕು ಅಂದರೆ ಇದಕ್ಕೆ ಓಂ ಕಾಳನ್ನು ಕೂಡ ನೀವು ಸೇರಿಸ್ಕೊಳ್ಬೋದು, ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಇವಾಗ ನಾವು ಇದಕ್ಕೆ ಸ್ವಲ್ಪ ಅಜ್ವೈನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಓಂ ಕಾಳು ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತಿರಲ್ಲ, ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅಕ್ಕಿ ರೊಟ್ಟಿ ಅಥವಾ ಮಸಾಲೆ ರೊಟ್ಟಿಯನ್ನು ಖಂಡಿತ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಅದ್ಭುತ ಏನಿಲ್ಲ, ಅದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಖಂಡಿತವಾಗ್ಲೂ ನಾನು ಕೂಡ ಯಾವಾಗಲೂ ರೊಟ್ಟಿಯನ್ನು ತಯಾರಿಸ್ತಾ ಇರಲಿಲ್ಲ, ಬಟ್ ಇತ್ತೀಚೆಗಷ್ಟೇ ನಾನು ಕೂಡ ರೊಟ್ಟಿಯನ್ನು ಮಾಡ್ತಾ ಇರೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ನೀವು ಕೂಡ ಇದೇ ರೀತಿ ಮನೆಯಲ್ಲಿ ತಯಾರಿಸಿ. ಈಗ ನೋಡಿ, ನಾನು ಚೆನ್ನಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಒಂದೇ ಸಲ ಜಾಸ್ತಿ ನೀರು ಹಾಕಿದ್ರೆ ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ, ತೀರ ತೆಳ್ಳಗೆ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ನಿಮಗೆ ಈ ಬೌಲು ಕೂಡ ಯಾವ ರೀತಿಯಲ್ಲಿ ನಿಮಗೆ ಪ್ಲಾಸ್ಟಿಕ್ ಅಂತ ಅನ್ನಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ಇದು ಪಿಂಗಾಣಿ ಬೌಲು. ಇನ್ನೂ ಡೌಟ್ ಇದ್ದರೆ ಬೇಕಿದ್ರೆ ಅದನ್ನು ಹೊಡೆದು ಕೂಡ ತೋರಿಸ್ತೀನಿ, ಯಾಕೆಂದರೆ ಬೇರೆ ಆಪ್ಷನ್ ಇಲ್ಲ ನನಗೆ. ಪ್ಲಾಸ್ಟಿಕ್ ಅಂತೂ ಅಲ್ವೇ ಅಲ್ಲ, ನಾನು ಪ್ಲಾಸ್ಟಿಕ್ ಪಾತ್ರೆಗಳನ್ನು ಖಂಡಿತವಾಗ್ಲೂ ನನ್ನ ಒಂದು ಅಡುಗೆ ಮನೆಯಲ್ಲಿ ಬಳಸೋದಿಲ್ಲ. ಓಕೆ, ಸೊ ದಯವಿಟ್ಟು ಯಾರು ಕೂಡ ನೀಟಾಗಿ ನೋಡಿ ಅದಾದ ನಂತರ ಕಮೆಂಟನ್ನು ಮಾಡಿ. ಈಗ ನೋಡ್ಬೋದು, ಈ ರೀತಿಯಾಗಿ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ರೊಟ್ಟಿಯನ್ನು ಹಾಕ್ಕೊಳ್ಳೋಣ. ಸೊ ಈ ಥರ ಆಯಿಲ್ ಪೇಪರ್ ಇದ್ದರೆ ಅದನ್ನು ಕೂಡ ತಗೊಳ್ಬೋದು, ಅಥವಾ ಬಟರ್ ಪೇಪರ್ ಇದ್ದರೆ ಇನ್ನೂ ಬೆಸ್ಟು. ಇಲ್ಲ ನೀವು ಇದು ಬಾಳೆದೆಲೆ ಇರುತ್ತೆ ಅಲ್ವಾ, ಸೊ ಅದರಲ್ಲಿ ಮಾಡ್ಕೊಳ್ತೀವಿ ಅಂದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲ ಅನ್ನೋದಾದರೆ ಪೇಪರ್ ಇರುತ್ತಲ್ಲ, ಮಾಮೂಲಿ ಪೇಪರ್ಗಳು, ಕವರ್ಗಳು ಇರುತ್ತಲ್ಲ, ಸೊ ಅದನ್ನು ಕೂಡ ಕಟ್ ಮಾಡಿಕೊಂಡು ಒಬ್ಬಟ್ಟು ಹಾಕ್ತೀವಲ್ಲ, ಆ ರೀತಿಯಾಗಿ ಕೂಡ ಮಾಡ್ಕೋಬೋದು. ಅಥವಾ ಒಬ್ಬಟ್ಟು ಕವರ್ ಇದ್ದರೆ ಅದರಲ್ಲೂ ಕೂಡ ರೊಟ್ಟಿಯನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಎಲ್ಲ ಗ್ರೀಸ್ ಮಾಡಿ ಅದಾದ ನಂತರ ಕೈಯಲ್ಲೇ ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೀನಿ. ಖಂಡಿತ ತುಂಬ ಚೆನ್ನಾಗಿ ಬಂತು, ನನಗಂತೂ ಖುಷಿ ಆಯಿತು. ಕೈಯಲ್ಲೇ ತೊಟ್ಟಿರೋ ಕೂಡ ಅದು ಎಲ್ಲೂ ಕಟ್ಟಾಗಲಿಲ್ಲ, ಕಿತ್ಕೊಳ್ಳಿಲ್ಲ, ಕೈ ಗಂಟ್ಕೊಳ್ಳಿಲ್ಲ, ತುಂಬ ಚೆನ್ನಾಗಿ ಬಂತು. ಸೊ ಇದೇ ರೀತಿ ನೀವು ಕೂಡ ತಯಾರಿಸ್ಕೋಬೋದು ಖಂಡಿತವಾಗ್ಲೂ. ಯಾರಿಗೆಲ್ಲ ರೊಟ್ಟಿ ಬರಲ್ಲ ಅನ್ಕೊತಿರೋ ಅವರೆಲ್ಲರೂ ಆರಾಮಾಗಿ ರೊಟ್ಟಿ ಮಾಡ್ಬೋದು. ಓಕೆ, ನೋಡಿದ್ರಲ್ಲ, ಈ ರೀತಿಯಾಗಿ ಶೇಪ್ ಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ.
ಈಗ ನೋಡಿ ನಾನು ಕಟ್ ಮಾಡ್ಕೊಳ್ತೀನಿ, ಯಾಕೆಂದರೆ ಒಂದೇ ಶೇಪಲ್ಲಿ ಎಲ್ಲ ರೊಟ್ಟಿನೂ ಇರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಬೇಡ ಅನ್ನೋದಾದರೆ ನೀವೇನೋ ತಲೆ ಕೆಡಿಸ್ಕೊಬಿಡಿ, ಈ ಥರ ಕಟ್ ಮಾಡೋದೇನು ಬೇಕಾಗೋದಿಲ್ಲ. ಹಾಗೆ ಡೈರೆಕ್ಟಾಗಿ ಹಂಚಿನ ಮೇಲೆ ಹಾಕಿದ್ರೆ ರೊಟ್ಟಿ ಎರಡು ಕಡೆ ಬೇಯಿಸಿರಿ, ಆರಾಮಾಗಿ ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ ಚಟ್ನಿ, ಒಂದು ಒಳ್ಳೆ ಚಟ್ನಿ ಇದ್ದರೆ ಸೂಪರಾಗಿ. ಈ ಮಸಾಲೆ ರೊಟ್ಟಿಗಂತೂ ಯಾವ ಚಟ್ನಿನೂ ಬೇಡ, ಏನೂ ಬೇಡ, ಸ್ವಲ್ಪ ತುಪ್ಪವನ್ನು ಹಚ್ಬಿಟ್ಟು ನೀವು ತಿಂದರೆ ಸೂಪರಾಗಿರುತ್ತೆ. ಓಕೆ, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ರೊಟ್ಟಿ ರೆಡಿಯಾಗಿದೆ. ಸೊ ಈಗ ಹಂಚು ಕಾಯೋದಕ್ಕೆ ಆಲ್ರೆಡಿ ತವಾ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ಇವಾಗ ಇದನ್ನು ಹಾಕ್ಕೊಳ್ಳೋಣ. ಸೊ ಈಗ ಬಟರ್ ಪೇಪರ್ ಮೇಲೆ ಇರೋವಂತಹ ಒಂದು ರೊಟ್ಟಿಯನ್ನು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಹಾಕಿದ ನಂತರ 1 ಸೆಕೆಂಡ್ ಹಾಗೇ ಬಿಟ್ಟರೆ ನೀಟಾಗಿ ಆ ಪೇಪರ್ನ ಅದು ರೊಟ್ಟಿ ಬಿಟ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ರೊಟ್ಟಿಯನ್ನು ನಾವು ಹಂಚಿನ ಮೇಲೆ ಹಾಕ್ಬೋದು, ಅಥವಾ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದಾದರೆ ಕೈಯಲ್ಲೇ ತಗೊಂಡು ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಮೇಲೆ ಹಚ್ತಾ ಇದ್ದೀನಿ. ಈ ರೀತಿಯಾಗಿ ಹಚ್ಚಿದ ನಂತರ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಬೇಯಲಿ. ಅದಾದ ನಂತರ ಇವಾಗ ಇದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ ಮಾಡ್ಕೊಳ್ಳಿ, ಯಾವುದೇ ಅವಸರ ಬೇಡ. ಸ್ಟವ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಆಯಿತಾ? ಆವಾಗ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅನ್ನೋದಾದರೆ ಏನಾಗುತ್ತೆ ಅಂದರೆ ಒಂದು ಸೈಡು ತುಂಬ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ, ಇನ್ನೊಂದು ಸೈಡು ನೀಟಾಗಿ ಬೇಯೋದಿಲ್ಲ, ಹಾಗಾಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡ್ಬೋದು ನೀವು, ಎರಡೂ ಸೈಡ್ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ತೆಗೆದಿಟ್ಟಿದ್ದೀನಿ. ಮತ್ತು ಇವಾಗ ಇನ್ನೊಂದನ್ನು ಸೇರಿಸ್ಕೊಳ್ತೀನಿ. ಈಗ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅದಾದ ನಂತರ ಒಂದು ಬಟರ್ ಪೇಪರ್ನ ಹಾಕ್ಕೊಳ್ಳೋಣ, ರೊಟ್ಟಿಯನ್ನು. ಓಕೆ, ರೊಟ್ಟಿ ಹಾಕಿದ ನಂತರ ಈ ರೀತಿಯಾಗಿ ನಿಧಾನವಾಗಿ ಬಿಡಿಸ್ಕೊಂಡ್ರೆ ಒಂದೇ 1 ಸೆಕೆಂಡಿಗೆ ಈ ಬಟರ್ ಪೇಪರ್ನ ರೊಟ್ಟಿ ಬಿಟ್ಬಿಡುತ್ತೆ. ಸೊ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಇದೇ ರೀತಿಯಾಗಿ ಇದನ್ನು ಕೂಡ ಎರಡೂ ಸೈಡ್ ಕೂಡ ತುಂಬ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸಿದ ನಂತರ ಮೇಲೆ ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಳ್ತೀವಿ ಅಂದರೂ ಕೂಡ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಉಪಯೋಗಿಸಿ. ಇವಾಗ ನೋಡ್ಬೋದು ನೀವು ಕೂಡ, ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ನಾನು ಇದನ್ನು ಕೂಡ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸೈಡಲ್ಲೆಲ್ಲ ನೀಟಾಗಿ ಬೆಂದಿರಬೇಕು. ರೊಟ್ಟಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟೇ ಟೇಸ್ಟನ್ನು ಕೂಡ ಕೊಡುತ್ತೆ. ತೀರದು ನೋಡಿ, ಎಷ್ಟು ಗಟ್ಟಿನೂ ಇಲ್ಲ, ತೀರಾ ತೆಳ್ಳಗೂ ಇಲ್ಲ, ಮೀಡಿಯಮ್ ಆಗಿದೆ ರೊಟ್ಟಿ. ತುಂಬಾ ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ, ಒಂದು 10 ನಿಮಿಷದಲ್ಲಿ ಮಾಡುವಂತಹ ಮೃದುವಾದ ಅಕ್ಕಿ ರೊಟ್ಟಿ, ಅಕ್ಕಿ ಮಸಾಲ ಅಕ್ಕಿ ರೊಟ್ಟಿ ಒಂದು ಸಲ ಮಾಡಿ ತಿಂದರೆ ತಿನ್ನುತ್ತಲೇ ಇರ್ತೀರ ಅಷ್ಟು. ಇದು ಒಂದು ಕರ್ನಾಟಕ ಸ್ಪೆಷಲ್ ಹೆಲ್ತಿ ಅಕ್ಕಿ ರೊಟ್ಟಿ ರೆಸಿಪಿ ಅಂತ ಹೇಳ್ಬೋದು. ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಬಾಯ್, ಸಿ ಯು, ಟೇಕ್ ಕೇರ್.